ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಸ್ಪೀಡ್, ಥ್ರಿಲ್ ಮತ್ತು ಎಮೋಷನ್ ಮಿಶ್ರಿತವಾದ F1 ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಅಬೌಟ್ ದ ಮೂವಿ ಹೇಳಬೇಕು ಅಂತಂದರೆ, F1 ಒಂದು ಲೆಗಸಿ ಮೋಟರ್ ಸ್ಪೋರ್ಟ್ ಕ್ರೀಡೆ. ಇದರಲ್ಲಿ ಟೀಮ್ ವರ್ಕ್, ಟೆಕ್ನಾಲಜಿ ಹಾಗೂ ಪ್ಯಾಷನ್ನ ತೋರಿಸಲಾಗತ್ತೆ. ಕ್ಯಾಸ್ಟಿಂಗ್, ಪರ್ಫಾರ್ಮೆನ್ಸ್, ಸ್ಟೋರಿ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಇಬ್ಬರು ಹೀರೋಗಳು ಕಾಣಿಸ್ತಾರೆ, ಬ್ರಾಡ್ ಪಿಟ್ ಆ್ಯಂಡ್ ಡೇಮಿಸನ್ ಇದ್ರಿಸ್. ಬ್ರಾಡ್ ಪಿಟ್ ಸೋನಿ ಹೇಸ್ ಅನ್ನೋ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡ್ರೆ, ಡೇಮ್ಸನ್ ಜೋಶುವಾ ಅನ್ನೋ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊತಾರೆ. ಇಲ್ಲಿ ಸೋನಿ ಹೇಸ್ ಬಂದು ಎಲ್ಡರ್ಲಿ ರೇಸರ್ ಹಾಗೂ ಜೋಶುವಾ ಬಂದು ಯಂಗ್ ರೇಸರ್. ಸೊ ಇಬ್ಬರು ಮೆಂಟಾಲಿಟಿ ಹಾಗೂ ಯೋಚನೆ ಬೇರೆ ಬೇರೆ ಇರುತ್ತೆ. ಸೊ ಈ ಟೀಮ್ ವರ್ಕ್ ಆಗತ್ತಾ ಅನ್ನೋದನ್ನ ಮೂವಿಲೇ ನೋಡಬೇಕು. ಅಬೌಟ್ ದ ಸ್ಟೋರಿ, ಬ್ರಾಡ್ ಪಿಟ್ ಅವರ ರೇಸಿಂಗ್ ಕೆರಿಯರ್ ಹಾಳಾಗಿರುತ್ತೆ. ಅವರು ಸಣ್ಣ ಪುಟ್ಟ ರೇಸಿಂಗ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ. ಅವರ ಫ್ರೆಂಡ್ ಎಪೆಕ್ಸ್ನ ಫೌಂಡರ್ ಬಂದು ಒಂದು ಆಫರ್ ಕೊಡ್ತಾರೆ, ನನ್ನ ಟೀಮಿಗೆ ಸೆಕೆಂಡ್ ಡ್ರೈವರ್ ಬೇಕಾಗಿದೆ, ಬಂದು ಜಾಯಿನ್ ಆಗ್ತೀಯಾ ಅಂತ. ಆಗ ಬ್ರಾಡ್ ಪಿಟ್ ಒಪ್ಕೊಂಡು ಹೋಗ್ತಾರೆ. ಇಲ್ಲಿ ತುಂಬ ಟ್ವಿಸ್ಟ್ಗಳಿದೆ. ಇವರು ಸ್ಟ್ರಾಟಜಿ ಅವ್ರಿಗೆ ವರ್ಕ್ ಆಗೋದಿಲ್ಲ, ಅವ್ರ ಸ್ಟ್ರಾಟಜಿ ಇಲ್ಲಿ ವರ್ಕ್ ಆಗೋದಿಲ್ಲ. ಎಲ್ಲಿವರೆಗೂ ಈ ಜಗಳ ಆಗುತ್ತೆ ಅಂತಂದರೆ, ಲೈವ್ ರೇಸಲ್ಲಿ ಕಾರ್ಗಳನ್ನ ಕ್ರ್ಯಾಶ್ ಮಾಡ್ಕೊತಾರೆ. ಜೋಶ್ವಾ ಆಲ್ಮೋಸ್ಟ್ ಒಂದು ರೇಸಲ್ಲಿ ಮೇಜರ್ ಆಕ್ಸಿಡೆಂಟಲ್ಲಿ ಹಾಸ್ಪಿಟಲೈಸ್ಡ್ ಆಗ್ತಾರೆ. ಎಲ್ಲರಿಗೂ ಎಪೆಕ್ಸ್ ಮೇಲಿರೋ ನಂಬಿಕೆನೇ ಹೊರ್ಟೋಗುತ್ತೆ. ಕೊನೆಗೆ ಯಾರ ಸ್ಟ್ರಾಟಜಿ ವಿನ್ ಆಯಿತು, ಈ ರೇಸ್ ಯಾರು ಗೆದ್ರು, ಜೋಶ್ವಾನ, ಸನ್ನಿ ಹೇಜಾ ಇಲ್ಲ ಎಪೆಕ್ಸ್ ಟೀಮ್ ಗೆಲ್ತಾ ಅನ್ನೋದನ್ನ ನೀವು ಮೂವಿಲಿ ನೋಡಬೇಕು. ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಸ್ಟೋರಿ ಹಾಗೂ ಆ ರೇಸಸ್ಸು. ಸಿನಿಮಾ ಡೈರೆಕ್ಷನ್ ಹೇಳೋದಾದರೆ, ಈ ನಿರ್ದೇಶಕರು ಯಾವುದೇ ಅನಾವಶ್ಯಕವಾಗಿ ಡ್ರಾಮಾ ಕೊಟ್ಟಿಲ್ಲ. ಕತೆ ನೀಟಾಗಿದೆ, ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ. ಹೀರೋನ ಸ್ಟ್ರಗಲ್ ಏನು, ಗೆಲುವೇನು ಅನ್ನೋದನ್ನ ತುಂಬ ನೀಟಾಗಿ ತೋರಿಸಿದ್ದಾರೆ. ಸಣ್ಣ ಸಣ್ಣ ಡೀಟೇಲಿಂಗ್ ರಿಯಲಿಸ್ಟಿಕ್ ಆಗಿದೆ. ಇದರಲ್ಲಿ ಡೆಡಿಕೇಶನ್ ಕಾಣುತ್ತೆ. ಟೋಬೀಸ್ ಮೆನ್ಸಿಸ್ ಅವ್ರದ್ದು ಡೈರೆಕ್ಷನಿಗೆ 5/5 ಕೊಡ್ಬೋದು, ಆ ಥರ ಇದೆ ಮೂವಿ. ಸಿನಿಮಾಟೋಗ್ರಫಿ ಬಗ್ಗೆ ಹೇಳಬೇಕು ಅಂತಂದರೆ, ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ರೇಸ್ ಸೀನ್ಸ್ನಲ್ಲಿ ಎಸ್ಪೆಷಲಿ ಕ್ಯಾಮ್ರಾ ಲಿಟ್ರಲಿ ನಿಮ್ಮ ಜೊತೆನೇ ಇರೋ ಥರ ಕಾಣುತ್ತೆ. ಡ್ರೋನ್ ಶಾಟ್ಸ್, ಸ್ಲೋ ಮೋಷನ್, ಕ್ಲೋಸ್ಅಪ್ಸ್, ಕಾಕ್ಪಿಟ್ ವ್ಯೂ ಎಲ್ಲವೂ ನಿಮಗೆ ಥ್ರಿಲ್ ಕೊಡುತ್ತೆ. ನೀವು ಟ್ರ್ಯಾಕಲ್ಲೇ ಇದ್ದೀರಾ ಅನ್ನೋ ಫೀಲಿಂಗ್ ಕೊಡುತ್ತೆ. ಅದಕ್ಕೆ ಜೊತೆಗೆ ಕೆಲವೊಂದು ಎಮೋಷನಲ್ ಸೀನ್ಸ್ನಲ್ಲಿ ಲೈಟ್ನಿಂಗ್ ಮತ್ತು ಆ್ಯಂಗಲ್ ಸ್ಟೋರಿಗೆ ಪರ್ಫೆಕ್ಟ್ ಸಪೋರ್ಟ್ ಕೊಡುತ್ತೆ. ಈ ಸಿನಿಮಾದ BGM ಬಗ್ಗೆ ಹೇಳಬೇಕು ಅಂದರೆ, ಅದಕ್ಕೆ ಇನ್ನೊಂದು ರಿವ್ಯೂನೇ ಮಾಡಬೇಕಾಗತ್ತೆ. ತುಂಬ ಪವರ್ಫುಲ್, ಎಸ್ಪೆಷಲಿ ಬ್ರಾಡ್ ಪಿಟ್ ಎಂಟ್ರಿಗೆ ಆ ಲೆಡ್ ಝೆಪ್ಪೆಲಿನ್ ಮ್ಯೂಸಿಕ್ಕು ತುಂಬ ಬ್ಯಾಡಾಸ್ ಥರ ಕಾಣುತ್ತೆ. ಈ ರೇಸ್ ಟೈಮಲ್ಲಿ ಎಸ್ಪೆಷಲಿ ಥ್ರಿಲ್ಲಿಂಗ್ ಮೂಮೆಂಟ್ಸ್ನಲ್ಲಿ ನೋಡ್ತಾ ಇದ್ದರೆ ಆ ಮ್ಯೂಸಿಕ್ಗೆ ನೀವು ಟ್ರ್ಯಾಕಲ್ಲೇ ಇದ್ದೀರಾ ಅಂತ ಕಾಣುತ್ತೆ. ಡೋಂಟ್ ಮಿಸ್ ಇಟ್, ಗೋ ಆ್ಯಂಡ್ ವಾಚ್. ನೈಸ್ ಮ್ಯೂಸಿಕ್, ನೈಸ್ ಸೀನ್ಸ್ ಆ್ಯಂಡ್ ನೈಸ್ ರೇಸ್ ವ್ಯೂ ಇರುವಂಥ ಮೂವಿ ಇದು. ಫೈನಲಿ ಹೇಳಬೇಕು ಅಂತಂದರೆ, ಒಟ್ಟಾರೆ F1 ಒಂದು ವಿಜುವಲ್ ರೈಡ್, ಸ್ಪೀಡ್ ಆ್ಯಂಡ್ ಸ್ಟೋರಿ ಎರಡೂ ಬ್ಯಾಲೆನ್ಸ್ ಮಾಡಿರೋ ಅಚ್ಚರಿ ಅಂತಲೇ ಹೇಳ್ಬೋದು. ಡೋಂಟ್ ಮಿಸ್ ಇಟ್. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತೋರಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.